ಹಲೋ ಫ್ರೆಂಡ್ಸ್, ಇಂಡಿಯನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ಪ್ರಶಾಂತ್ ನೀಲ್ ಅವರು ಹಾಗೂ ಪ್ರಭಾಸ್ ಅವರ ಕಾಂಬಿನೇಷನ್ನ ಸಲಾರ್ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಹೌದು ಫ್ರೆಂಡ್ಸ್, ಪ್ರಭಾಸ್ ಅವರ ಸಲಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗಿ ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ನು ಸಲಾರ್ ಸಿನಿಮಾದ ವಿಚಾರಕ್ಕೆ ಬಂದ್ರೆ, ಸಿನಿಮಾದ ಟ್ರೈಲರ್ ನಲ್ಲೇ ಹೇಳಿರೋ ಹಾಗೆ ಉಗ್ರಂ ಸಿನಿಮಾದ ರೀತಿಯಲ್ಲೇ ಇಬ್ರು ಸ್ನೇಹಿತರ ಸ್ಟೋರಿ. ಆದ್ರೆ ಉಗ್ರಂ ಸಿನಿಮಾಗೂ ಸಲಾರ್ ಸಿನಿಮಾಗೂ ತುಂಬಾನೇ ಡಿಫರೆನ್ಸ್ ಇದೆ. ಇನ್ನು ಸಲಾರ್ ಸಿನಿಮಾದ ಪ್ರಶಾಂತ್ ನೀಲ್ ಅವರ ಮೇಕಿಂಗ್ ಹಾಗೆ ರವಿ ಬಸೂರ್ ಅವರ ಬಿಜಿಎಂ ನೆಕ್ಸ್ಟ್ ಲೆವೆಲ್ ನಲ್ಲೇ ಬಂದಿದೆ. ಇನ್ನು ಕನ್ನಡದಲ್ಲಿ ಸಾಕಷ್ಟು ಜನ ಆಡಿಯನ್ಸ್ಗಳು ಉಗ್ರಂ ಸಿನಿಮಾದ ರೀಮೇಕ್ ಆಗಿ ಉಗ್ರಂನ ಅಪ್ಡೇಟ್ ವರ್ಷನ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಸಿನಿಮಾಗೆ ಅಂತ ಹೊಡೆತ ಏನು ಕೊಡೋದಿಲ್ಲ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಸಿನಿಮಾವನ್ನ ನೋಡಬಹುದು. ಇನ್ನು ಪ್ರಭಾಸ್ ಅವರ ವಿಚಾರಕ್ಕೆ ಬಂದ್ರೆ, ಅವರ ಇಂದಿನ ಸಿನಿಮಾಗಳಿಗಿಂತ ಸಲಾರ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ನಲ್ಲೇ ಇದೆ. ಸಲಾರ್ ಸಿನಿಮಾ ಪ್ರಭಾಸ್ ಅವರಿಗೆ ಒಂದು ಕಮ್ ಬ್ಯಾಕ್ ಸಿನಿಮಾ ಅಂತಾನೆ ಹೇಳ್ಬೋದು. ಇನ್ನು ನೀವು ಕೂಡ ಸಲಾರ್ ಸಿನಿಮಾವನ್ನ ನೋಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.